ಲಾಸ್ಟ್ ವೀಕು ಇದೇ ಥರ ಒಂದು ಇನ್ಸಿಡೆಂಟ್ ಆಯಿತು. ಅವ್ರಿಗೂ ಈ ಗೋಪಾಲಯ್ಯ ಹೀಗೆ ಹೆದರ್ಸಿದ್ದಾನೆ. ಮೋಸ್ಟ್ಲಿ ಅವನದೇನೋ ಇನ್ವಾಲ್ವ್ಮೆಂಟ್ ಇದೆ ಅನಿಸ್ತದೆ ನನಗೆ. ಬನ್ನಿ ಹೋಗಿ ಚೆಕ್ ಮಾಡೋಣ. ಶೋರ್ ಸರ್. ಸರ ಅದು ನಂದ ಬ್ಯಾಗ್ ಐತ್ರಿ. ನನ್ನ ಬ್ಯಾಗ್ ನಂಗೆ ಕೊಡಕ್ಕೆ ಎಷ್ಟೆಲ್ಲ ಮಾತಾಡಕತ್ತಿರಲ್ರಿ. ಕೊಡ್ರಿ, ಮನೆಗೆ ಹೋಗ್ತೀನಿ ನಾನು. ಎಷ್ಟು ಕಾಡಕತ್ತೀರಿ? ಏನಮ್ಮ ನೀನು ಹೇಳಿದ್ ಕೇಳಿಸ್ಕೊತಾನೆ ಇಲ್ಲ. ಹಂಗೆಲ್ಲ ಕೊಡೋದಕ್ಕೆ ಆಗೋದಿಲ್ಲಮ್ಮ. 370 ಕೇಸ್ ಅನಂತು, ಮಾಡ್ತೀವಿ. ಈ ಹೆಂಗ್ಸ್ನ ಎಲ್ಲೋ ನೋಡಿದ್ದೀನಲ್ಲ. ಸರ್ ನೀಲಮ್ಮ ಅಂತ ಆಂಥೋನಿ ಕಾಟೇಜಲ್ಲಿ ಕೆಲಸ ಮಾಡೋರು. ನಮಸ್ಕಾರ ರೀ. ಸರ್ ಬಂದ್ರು. ಈ ಬ್ಯಾಗ್ ನಿಂದ? ಹೌದ್ರಿ ಸರ. ಎಲ್ಲಿ ತಗೊಂಡೆ? ಇಲ್ಲೇ ಚಿಕ್ಕಮಂಗ್ಳೂರ್ನಾಗ ತಗೊಂಡಿನ್ರಿ. ಚಿಕ್ಕಮಂಗ್ಳೂರಲ್ಲಿ ಇಲ್ಲಿ? ಸರ್ ಮಾರ್ಕೆಟ್ನಾಗ ಒಂದು ಬ್ಯಾಗ್ ಅಂಗಡಿ ಐತಲ್ರಿ, ಅಲ್ಲೇ ತಗೊಂಡಿನ್ರಿ. ಮಾರ್ಕೆಟಲ್ಲಿ? ಹ್ಞೂ ರೀ. ಸರಿ, ಅದು ಯಾವ ಅಂಗಡಿ ತೋರಿಸ್ಬಾ. ಸರ ಆ ಅಂಗಡಿ ಎದುರುಗಡೆ ರೋಡ್ನಾಗ ಇಟ್ಕೊಟ್ಟಿದ್ರಿ, ಅಲ್ಲಿ ತಗೊಂಡಿನ್ರಿ. ಮಾರ್ಕೆಟಲ್ಲಿ ತಗೊಂಡಿದ್ದೀನಿ ಅಂತ್ಯಾ? ತೋರ್ಸು ಬಾ ಅಂದರೆ ರೋಡ್ ಸೈಡಲ್ಲಿ ತಗೊಂಡೆ ಅಂತ್ಯಾ? ಎಷ್ಟು ಕೊಟ್ಟೆ ಆ ಬ್ಯಾಗ್ಗೆ? ಅದು ಒಂದು 400-500 ರೂಪಾಯಿ ಕೊಟ್ಟಿರ್ಬೇಕು ನೋಡ್ರಿ. ಇಡೀ ಚಿಕ್ಕಮಂಗ್ಳೂರು ಹುಡುಕಿದ್ರೆ ಈ ಥರ ಬ್ಯಾಗ್ ಸಿಗಲ್ಲ. ಅಂಥದ್ರಲ್ಲಿ ನಿನಗೆ 500 ರೂಪಾಯಿಗೆ ಸಿಕ್ಬಿಡ್ತಾ? ಆ ಬ್ಯಾಗ್ ಬೆಲೆ ಗೊತ್ತಾ ನಿನಗೆ? ಏ, ಈ ಬ್ಯಾಗ್ನ ಎಲ್ಲಿ ತಗೊಂಡೆ ಅಂತ ಹೇಳಿದ್ರೆ ಸರಿ, ಇಲ್ಲಾಂದ್ರೆ ನೋಡಿ ಬಾಗ. ಅಯ್ಯೋ, ನಂಗೇನು ಗೊತ್ತಿಲ್ರಿ ಮೇಡಮ್. ನಮ್ ಗೆಸ್ಟ್ ಹೌಸ್ ಮ್ಯಾನೇಜರ್ ಗೋಪಾಲಯ್ಯ ಅದಲ್ರಿ, ಅವ್ರು ಕೊಟ್ಟಾರ್ರಿ. ಗೋಪಾಲಯ್ಯನ? ಹೌದು ಸರ್, ಅವರ ಕೊಟ್ಟಿದ್ದು. ಅವನು ಯಾಕೆ ಕೊಟ್ಟ ನಿನಗೆ? ಯಾರೋ ಗೆಸ್ಟ್ ಬಿಟ್ಟು ಹೋಗ್ಯಾರಂತೇಳಿ ನಂಗೆ ಕೊಟ್ಟಾರ್ರಿ. ನೀನು ಗೋಪಾಲಯ್ಯ ಸೇರ್ಕೊಂಡು ಬರ್ತಿರೋ ಗೆಸ್ಟ್ಗಳಿಗೆಲ್ಲ ರಾತ್ರಿ ಹೊತ್ತು ಹೆದರ್ಸ್ಕೊಂಡು ರಾಬರಿ ಮಾಡ್ತಾ ಇದ್ದೀರಾ? ಅಯ್ಯೋ, ಸೌದತ್ತೆಲ್ಲ ನಾಣಿಗೂ ನಂಗೇನು ಗೊತ್ತಿಲ್ರಿ ಸರ. ಬರೋ ಗೆಸ್ಟ್ಗೆಲ್ಲ ನಾನಾಕ್ ಹೆದರ್ಸಕ್ ಹೋಗ್ಲಿರಿ? ಮತ್ತೆ ನೀವು ಹೆದರ್ಸ್ತಾ ಇಲ್ಲ ಅಂದ್ರೆ ರಾತ್ರಿ ಹೆದರ್ಕೊಂಡು ಗೆಸ್ಟ್ ಹೌಸ್ ಬಿಟ್ಟು ಯಾಕೆ ಓಡೋಗ್ತಾ ಇದ್ದಾರೆ? ಸರ, ಅದು ಅದು ಆ ಗೆಸ್ಟ್ ಹೌಸ್ನಾಗ ದೆವ್ವ ಐತ್ರಿ, ಅದ ಹಿಂಗೆಲ್ಲ ಮಾಡಕತ್ತೈತ್ರಿ. ದೆವ್ವ ಅಂತೆ ದೆವ್ವ. ಗೋಪಾಲಯ್ಯನ ಎತ್ತಾಕೊಂಬಂದು ರುಬ್ಬಿದ್ರೆ ಎಲ್ಲ ದೆವ್ವಗಳು ಮಾತಾಡ್ತವೆ. ಹೋಗ್ರಿ, ಕರ್ಕೊಂಬನ್ನಿ. ಬಾರಯ್ಯ, ಸಾಹೇಬ್ರು ಕರಿತೀರ ಬಾ. ಬಿಡಿ ಸರ್, ನಾನೇನು ತಪ್ಪು ಮಾಡಿದ್ದೀನಿ ಅಂತ ಹಿಂಗೆ ಹೇಳ್ಕೊಂಡು ಹೋಗ್ತಾ ಇದ್ದೀರಾ? ಆಯ್ತು, ಬಾ 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 ಬಾ. ಜೀಪ್ ಹತ್ತು. ಯಾಕೆ ಹತ್ಬೇಕು? ಸ್ಟೇಷನ್ ಎನ್ಕ್ವೈರಿಗೆ ಹೋಗ್ಬೇಕು. ಜೀಪ್ ಹತ್ತು. ಅದೇನು ಎನ್ಕ್ವೈರಿ? ಇಲ್ಲೇ ಹೇಳಿ. ಬರದೇ ಇದ್ರೆ ಒದ್ದೇಳ್ಕೊಂಡು ಹೋಗ್ಬೇಕಾಗುತ್ತೆ. ಅದೆಂಗೆ ಓದ್ಬಿಡ್ತೀರಾ? ಇರಿ, ನಮ್ಮ ಅಂತೋಣಿ ಅಣ್ಣಂಗೆ ಫೋನ್ ಮಾಡ್ತೀನಿ. ಅದೆಂಗೆ ಎತ್ತಾಕೊಂಡು ಹೋಗ್ತೀರಾ ನಾನು ನೋಡ್ತೀನಿ. ಗೋಪಾಲಯ್ಯ, ಇವನು ಯಾರು ಅಂತ ಗೊತ್ತಿದ್ಯಾ? ಗೊತ್ತಿಲ್ಲ ಸರ್. ಗೊತ್ತಿಲ್ವಾ? ನಿಜವಾಗ್ಲೂ ಗೊತ್ತಿಲ್ಲ ಸರ್. ಹೋದ ತಿಂಗಳು 13ನೇ ತಾರೀಕು ನಿಮ್ಗೆ ಗೆಸ್ಟ್ ಹೌಸ್ನಲ್ಲಿ ಸ್ಟೇ ಮಾಡಿದ್ದ, ಅದಾದ್ರೂ ಗೊತ್ತಿದ್ಯಾ? ಅದು ಮರ್ತೋಗಿದೆ ಸರ್. ರಿಜಿಸ್ಟರ್ ನೋಡಿದ್ರೆ ಹೇಳ್ಬೋದು ಸರ್. ಹೌದಾ? ನಿನ್ಗೆ ಹೆಂಗ್ ನಾಪಿಸ್ಬೇಕು ಅಂತ ಚೆನ್ನಾಗಿ ಗೊತ್ತು. ನನ್ನ ಮಗಳ ನಿನಗೆ. ಅನಂತು, ನಿನ್ನ ಗೆಸ್ಟ್ ಹೌಸಲ್ಲಿ ಏನು ನಡೀತಾ ಇದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಿಜ ಹೇಳಿದ್ರೆ ಬದುಕೋದ್ಯಾ? ಸುಳ್ಳೇನಾರು ಹೇಳಿದ್ಯೋ ಬಾಯಲ್ಲಿ ಬರ್ತಿರೋ ರಕ್ತ ಬೇರೆ ಕಡೆಯಿಂದ ಬರುತ್ತೆ. ಸರ್, ಹಂಗೆಲ್ಲ ಮಾಡಬೇಡಿ ಸರ್. ಮತ್ತೆ ನಿಜ ಬೊಗಳು. ಹೇಳ್ತೀನಿ ಸರ್. ನಮ್ಮ ಗೆಸ್ಟ್ ಹೌಸಲ್ಲಿ ದೆವ್ವ ಇದೆ ಸರ್. ಅದೇ ಇದನ್ನೆಲ್ಲ ಮಾಡ್ತಾ ಇರ್ಬೇಕು ಸರ್. ದೆವ್ವ ಗಿವ್ವ ಅಂತ ಕತೆ ಕಟ್ಟದ್ಯೋ? ಅಲ್ಲಿ ದೆವ್ವ ಇರೋದು ನಿಜ ಸರ್. ಈಗ ಸುಮಾರು 5 ವರ್ಷಗಳ ಹಿಂದೆ ಒಂದು ಗಂಡ ಹೆಂಡತಿ ಬಂದು ನಮ್ಮ ಗೆಸ್ಟ್ ಹೌಸಲ್ಲಿ ಸ್ಟೇ ಮಾಡಿದ್ರು ಸರ್. ಮಧ್ಯರಾತ್ರಿ 2 ಗಂಟೆಗೆ ಆ ಹೆಣ್ಮಗು ಜೋರಾಗಿ ಕಿರ್ಚ್ಕೊಂಡ್ಬಿಟ್ಲು ಸರ್. ನನ್ಗೇನು ತೋಚಂತಾಗಿ ಓಡಾಗಲ್ಲಿ ನೋಡ್ತೀನಿ, ಅವಳ ಗಂಡ ಅವನೇ ಸರ್. ದೆವ್ವ ಆಗಿ ಇದೆಲ್ಲ ಮಾಡ್ತಾ ಇರೋದು. ಬೇಕಾದ್ರೆ ಅನಂತು ಸರ್ ಕೇಳಿ ಸರ್. ಏನು? ಅನಂತು ಗೊತ್ತಾ? ಏನ್ರಿ ಅನಂತು, ಏನೇನೋ ಕತೆ ಕಟ್ತಾ ಇದ್ದಾನೆ? ಹೌದು ಸರ್, ಗೋಪಾಲಯ್ಯ ಹೇಳ್ತಿರೋದಲ್ಲ ಕರೆಕ್ಟ್. ವಾಟ್? ಸೇಮ್ ರಾಘವೇಂದ್ರ ಕೇಸ್ ಥರನೇ ಸರ್, ಸೇಮ್ ಟು ಸೇಮ್. ಅದು ರಿಲೇಟೆಡ್ ಫೈಲ್ಸ್ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಸರ್. ಸರ್, ಇದು ಉಡುಪಿ ರೂರಲ್ ಸ್ಟೇಷನಿಂದ ಬಂದಿರೋ ಕಂಪ್ಲೇಂಟ್ ಸರ್. ಇದರಲ್ಲೂ ಅಷ್ಟೇ, ಗಂಡ ಮಿಸ್ಸಿಂಗು, ಹೆಂಡತಿ ಗೆಸ್ಟ್ ಹೌಸ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಸರ್. ಇದು ಹಾಸನ್ ಸ್ಟೇಷನಿಂದ ಬಂದಿರೋದು. ಇದು ಸೇಮ್ ಗೆಸ್ಟ್ ಹೌಸ್ ಮೇಲೆ ಸರ್ ಕಂಪ್ಲೇಂಟ್ ಸರ್. ಇದು ಬೆಂಗಳೂರು ಕಾಟನ್ಪೇಟೆ ಇದೆ. ಇದು ಬಂದು ತುಮಕೂರು ಗ್ರಾಮಾಂತರ ಸರ್.
ಸರ್ ಇದು ಬಳ್ಳಾರಿ ಸ್ಟೇಷನ್ ಕೇಸು, ಆಂಧ್ರ ಬಾರ್ಡರ್ ಬರುತ್ತೆ ಸರ್. ಈ ಫೈಲ್ ಬಂದು ಮೈಸೂರು ಮಂಡಿ ಮೌಲ ಸರ್. ಇಷ್ಟು ಮಿಸ್ಸಿಂಗ್ ಕೇಸ್ಗಳು ಆ ಗೆಸ್ಟ್ ಹೌಸ್ ಮೇಲೆ ಬಂದಿದೆ ಸರ್. ಇಷ್ಟು ಕೇಸ್ ಇದ್ರೂ ಇನ್ವೆಸ್ಟಿಗೇಷನ್ ಆಗಿಲ್ವಾ? ಸರ್ ಅದು ಈ ಗೆಸ್ಟ್ ಹೌಸ್ ಓನರ್ ಬಂದು ಆಂಟೋನಿ ಅಂತ, ಚಿಕ್ಕಮಗಳೂರು MLA ಅವ್ರ ತಮ್ಮ. ಇವನು ಮತ್ತೆ ನಮ್ಮ ಹಳೆ ಇನ್ಸ್ಪೆಕ್ಟರ್ ಕ್ಲೋಸ್ ಫ್ರೆಂಡ್ಸು. ಹಾಗಾಗಿ ಏನೇ ಕಂಪ್ಲೇಂಟ್ ಬಂದರೂ ಇನ್ವೆಸ್ಟಿಗೇಟ್ ಮಾಡದೆ ಸಿ ರಿಪೋರ್ಟ್ ಹಾಕಿದ್ದಾರೆ. ಇಷ್ಟು ಜನ ನಿಮ್ಮ ಗೆಸ್ಟ್ ಹೌಸ್ ಸ್ಟೇ ಮಾಡಿದ್ರಾ? ಹೌದು ಸರ್, ಇವರೆಲ್ಲ ನಮ್ಮ ಗೆಸ್ಟ್ ಹೌಸಲ್ಲೇ ಸ್ಟೇ ಆಗಿದ್ರು ಸರ್. ಬೇಕಾದ್ರೆ ರಿಜಿಸ್ಟರ್ ಬುಕ್ ತರಿಸಿ ಸರ್, ನಾನು ತೋರಿಸ್ತೀನಿ. ಕುಮಾರ್, ಸರ್ ಅಲ್ಲಿದ್ದ ಎಲ್ಲ ರಿಜಿಸ್ಟರ್ ಬುಕ್ ತಂದಿದ್ದೀನಿ ಸರ್. ತೋರಿಸಿ. ಸರ್ ನೋಡಿ ಸರ್, ಆಗಸ್ಟ್ 14ನೇ ತಾರೀಕು ಪ್ರಿಯಾಂಕಾ ಪುರುಷೋತ್ತಮ್ ನಮ್ಮ ಗೆಸ್ಟ್ ಹೌಸಲ್ಲಿ ಉಳ್ಕೊಂಡಿದ್ರು ಸರ್. ಅವ್ರ ಹೆಸರು ಮುಂದೆ ಮಾರ್ಕು ಮಾಡಿಟ್ಟಿದ್ದೀನಿ ನೋಡಿ ಸರ್. ಗೆಸ್ಟ್ ಹೆಸರು ಮುಂದೆ ಮಾರ್ಕ್ ಯಾಕೆ ಮಾಡ್ತಾ ಇದ್ದೆ? ಏನಿಲ್ಲ ಸರ್, ಈ ದೆವ್ವಕ್ಕೆ ಎದುರ್ಕೊಂಡು ಎಷ್ಟೋ ಜನ ಲಗೇಜ್ ಅಲ್ಲೇ ಬಿಟ್ಬಿಟ್ಟು ರಾತ್ರಿ ಓಡೋಗ್ಬಿಡ್ತಾರೆ ಸರ್. ಯಾವಾಗಾದ್ರೂ ಯಾರಾದ್ರೂ ಬಂದು ಆ ಲಗೇಜ್ ಕೇಳಿದ್ರೆ ಗೊತ್ತಿರ್ಲಿ ಅಂತ ಅಂದ್ಬಿಟ್ಟು ಮಾರ್ಕ್ ಮಾಡ್ತಿದ್ದೆ ಸರ್. ನಿಮ್ಮ ಹತ್ರ ಇರೋ ಕೇಸ್ ಡೀಟೇಲ್ಸ್ ಹೇಳಿ. ಮಾರ್ಚ್ 2nd, 2019-20. ತೋರಿಸ್ತೀನಿ ಸರ್. ಹಾ ಸರ್, ಮೋಹನ್ ಮತ್ತೆ ರೋಹಿಣಿ ಕರೆಕ್ಟಾ ಸರ್? ಕರೆಕ್ಟ್. ನೆಕ್ಸ್ಟ್. ಡಿಸೆಂಬರ್ 15, 2019, ಬಳ್ಳಾರಿ ರೂರಲ್. ನೋಡಿ. ಮುನಿರಾಜು ಮತ್ತೆ ಗೀತಾ ಕರೆಕ್ಟಾ ಸರ್? ಕರೆಕ್ಟ್. ನೆಕ್ಸ್ಟ್. ನೋಡಿ ಸರ್, ಇದೆಲ್ಲ ಮಾರ್ಕ್ ಮಾಡಿದೆ ಸರ್. ಇದರಲ್ಲಿ ಎಲ್ಲ ಇದೆ. ನಮ್ಮ ಹತ್ರ ಬರೀ 10 ಕೇಸ್ ಅಲ್ವಾ ಬಂದಿರೋದು? ಹೌದು ಸರ್. ಮತ್ತೆ ಯಾಕೆ ಎಲ್ಲ ಹೆಸರು ಮುಂದೆ ಮಾರ್ಕ್ ಮಾಡಿದ್ಯಾ? ಸರ್, ನಾನು ಮಾರ್ಕ್ ಮಾಡಿರೋ ಎಲ್ಲರೂ ಆ ದೆವ್ವಕ್ಕೆ ಎದ್ಕೊಂಡು ಓಡೋಗಿರೋರು ಸರ್. ಸರ್ ಬೇಕಾದ್ರೆ ನೋಡಿ ತೋರಿಸ್ತೀನಿ. ಇದು 2019ನೇ ರಿಜಿಸ್ಟರ್ ಸರ್. ಈ ವರ್ಷದಲ್ಲಿ ತುಂಬಾ ಜನ ದೆವ್ವಕ್ಕೆ ಎದ್ಕೊಂಡು ಓಡೋಗಿದ್ದಾರೆ ಸರ್. ನೀನ್ ಎಸ್ಕೇಪ್ ಆಗೋಕ್ಕೆ ಮಾರ್ಕ್ದೇನಾದ್ರು ಕೊತೆ ಕೊಟ್ಟದ್ಯೋ? ಇಲ್ಲ ಸರ್, ನಾನು ಹೇಳ್ತಾ ಇರೋದು ನಿಜ ಸರ್. ಅವ್ನು ನೇಣು ಹಾಕೊಂಡು ಸತ್ತೋದ ಅಂತ ನಾನು ಹೇಳಿದ್ನಲ್ಲ ಸರ್, ಅವನೇ ಸರ್ ದೆವ್ವಾಗಿ ಇವ್ರಿಗೆಲ್ಲ ಎದುರಿಸ್ತಾ ಇರೋದು ಸರ್. ಅಂದ್ರೆ ಈ 10 ಜನನ್ ಮಾತ್ರ ಆ ದೇವ ಸೆಲೆಕ್ಟ್ ಮಾಡ್ಕೊಂಡು ಕರ್ಕೊಂಡೋಯ್ತು ಅಲ್ವಾ? ನಾನ್ಸೆನ್ಸ್. ಅನಂತು ಸರ್, ಈ ಮನು ಕುಮಾರ್ ಮತ್ತೆ ಅಶ್ವಿನಿ ಕೇಸ್ ಫೈಲ್ ಇದೆಯಾ? ಇಲ್ಲ ಸರ್. ಹಲೋ ಹಲೋ, ಮನು ಕುಮಾರ್? ನೀವ್ಯಾರು? ನಾನು ಮನು ಕುಮಾರ್ ಫ್ರೆಂಡ್ ಮಾತಾಡೋದು. ಏನ್ ಸರ್ ಮನು ಫ್ರೆಂಡ್ ಅಂತೀರಾ? ಯಾಕೆ ಗೊತ್ತಿಲ್ವಾ ನಿಮ್ಗೆ ಅವನ ಬಗ್ಗೆ? ಯಾಕೆ, ಏನಾಯ್ತು? ಎಲ್ಲಿ ಸರ್, ಮನು ತೀರ್ಕೊಂಡು 4 ವರ್ಷ ಆಯ್ತು ಸರ್. ಏನಾಗಿತ್ತು? ಅದು ಅಣ್ಣ ಸೂಸೈಡ್ ಮಾಡ್ಕೊಂಡ್ಬಿಟ್ಟ ಸರ್. ಸ್ಯೂಸೈಡಾ? ಯಾವ ಡೇಟಲ್ಲಿ ಅಂತ ಸ್ವಲ್ಪ ಹೇಳ್ತೀರಾ? ಸರ್ ಅದು ಸೆಪ್ಟೆಂಬರ್ 25, 2019. ಓ, ನಿಮ್ಮ ಅಣ್ಣ ಸೂಸೈಡ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಚಿಕ್ಕಮಂಗ್ಳೂರ್ಗೆ ಏನಾರು ಹೋಗಿದ್ರಾ? ಹೌದು ಸರ್, ಅಣ್ಣದಕ್ಕೆ ಇಬ್ರು ಹೋಗಿದ್ರು. ಅಲ್ಲಿಂದ ಬಂದು ನೆಕ್ಸ್ಟ್ ದಿನಾನೇ ಈ ಥರ ಆಗೋಯ್ತು. ಸರಿ, ಥ್ಯಾಂಕ್ ಯು. ನಾನು ಮತ್ತೆ ಮಾಡ್ತೀನಿ. ಓಕೆ ಸರ್. ಸರ್ ಈ ಬುಕ್ಕಲ್ಲೂ ತುಂಬ ಮಾರ್ಕ್ ಆಗಿದೆ. ಅಲ್ಲಿ ಮಿಸ್ಸಿಂಗ್ ಕೇಸ್ ಬಿಟ್ಟು ಬೇರೆ ಯಾವ್ದಾರು ನಂಬರ್ ಇದ್ರೆ ಹೇಳಿ. ಹಲೋ, ಅಕ್ಷತಾ ಅವರಿದ್ದಾರಾ? ಅವ್ರಿಲ್ಲ. ಎಲ್ಲಿ ಹೋಗಿದ್ದಾರೆ? ಅವ್ರು ತೀರ್ಕೊಂಡು 1.5 ವರ್ಷ ಆಗಿದೆ. ತೀರ್ಕೊಂಡ್ರಾ? ಹೌದು. ದಿನೇಶ್ ಅವರು? ದಿನೇಶ್ ಅವರು ಮತ್ತೆ ಅವರು ಒಂದೇ ದಿನ ಸೂಸೈಡ್ ಮಾಡ್ಕೊಂಡ್ರು. ಅನಂತು ಸರ್, ಬೇಗ ಎಲ್ಲರನ್ನು ಕರೀರಿ. ಓಕೆ ಸರ್. ನೋಡಿ, ನೀವೆಲ್ಲರೂ ಈ ರಿಜಿಸ್ಟರ್ ಬುಕ್ಕಲ್ಲಿ ಮಾರ್ಕ್ ಮಾಡಿರೋ ಅಷ್ಟು ಜನಕ್ಕೆ ಫೋನ್ ಕಾಲ್ ಮಾಡಿ ಎನ್ಕ್ವೈರಿ ಮಾಡಿ. ಓಕೆ ಸರ್. ಹರಿ ಅಪ್. ಓಕೆ ಸರ್. ಓಕೆ. ಇದು ನನ್ನ ವಿಸಿಟಿಂಗ್ ಕಾರ್ಡು ಸರ್. ಬೆಂಗಳೂರಿಗೆ ಬಂದರೆ ದಯವಿಟ್ಟು ಮನೆ ಕಡೆ ಬನ್ನಿ ಸರ್. ಹಲೋ. ಹಲೋ,
ಚರಣ್ ಇಲ್ವಾ? ಚರಣ್ ತಂದೆನೇಪ್ಪ ಮಾತಾಡ್ತಾ ಇರೋದು. ಆ, ಚರಣ್ ಹತ್ರ ಸ್ವಲ್ಪ ಮಾತಾಡಬೇಕಿತ್ತಲ್ಲ. ಇನ್ನೆಲ್ಲಪ್ಪ ಚರಣ್ ನಮ್ಮನ್ನೆಲ್ಲ ಬಿಟ್ಟೋಗ್ಬಿಟ್ನಪ್ಪ. ಏನಾಯ್ತು? ಸೂಸೈಡ್ ಮಾಡ್ಕೊಂಬಿಟ್ನಪ್ಪ. ಹಲೋ 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 ನಂದಿನಿ ಅವರ ರಾಜಶೇಖರ ಅವ್ರು ಇಲ್ವಲ್ಲ ಸರ್? ಕಿರಣ್ ಅವ್ರು ಇದ್ದಾರೆ. ಯಾರು ಅನಿಲ್ ಅದ? ನಾಗೇಂದ್ರ ಇದ್ದಾರಾ? ಶ್ರೀನಿವಾಸ್ ಅವರ ಆಡಿಟೋರಿಯಂ ಹಿರಿಯರು. ಸೆಪ್ಟೆಂಬರ್ 18, 2021. ಜನವರಿ 8, 2022 ಸರ್. ಜುಲೈ ಮಜೂರ್ 12, ಇದ್ದಾರಾ? 2022. ಅಕ್ಟೋಬರ್ 31 ಜನವರಿ 8, 2022 ಸರ್. ಮಾರ್ಚ್ 18, 2020ರಲ್ಲಿ ಚಿಕ್ಕಮಂಗ್ಳೂರಿಗೆ ಬಂದಿದ್ರಾ? ಹೌದು ಸರ್, ಅವ್ರು ಆ ಡೇಟಲ್ಲಿ ಚಿಕ್ಕಮಂಗ್ಳೂರಿಗೆ ಹೋಗಿದ್ರು. ಇಲ್ವಾ? ಹಲೋ, ಡೇಟ್ ಹೇಳಿ. ಎಲ್ಗೋಗಿದ್ದಾರೆ ಅವರು? ಸರ್ ಇವರು ಅದೇ ಫೋನ್ ಕೊಡಿ. ಇನ್ನೊಂದು ನಂಬರ್ ಇಲ್ವಾ? ಜನವರಿ 15ರಿಂದ ನಾಗರಾಜ್ ಅವರು ಕಾಣಿಸ್ತಿಲ್ಲ ಸರ್. ಯಾವಾಗಿಂದ 2020ರಲ್ಲಿ ಅವರು ಚಿಕ್ಕಮಂಗ್ಳೂರಿಗೆ ಬಂದಿದ್ರಾ? ಅವರು ಆ ಡೇಟಲ್ಲಿ ಚಿಕ್ಕಮಗಳೂರಿಗೆ ಬಂದಿದ್ರು. ಸರ್ ರಿಜಿಸ್ಟರ್ ಇರೋ ಎಲ್ಲ ನಂಬರ್ಸ್ಗೂ ಕಾಲ್ ಮಾಡಿದ್ವಿ. ಟೋಟಲ್ 125 ಜನ ಮಿಸ್ಸಿಂಗು, ಅದ್ರಲ್ಲಿ 70 ಜನ ಸತ್ತೋಗಿದ್ದಾರೆ. ವಾಟ್? ಹೌದು ಸರ್. ನಾನು ಹೇಳಿಲ್ವಾ ಸರ್, ಅಲ್ಲಿ ದೆವ್ವ ಇದೆ ಅಂತ ಅಂದ್ಬಿಟ್ಟು? ಅವರೇ ಸರ್, ವಿಜಯ್ ಕುಮಾರ್ ಮತ್ತೆ ಪ್ರೇಮ ಅಂತ ಅಂದ್ಬಿಟ್ಟು. ಆ ವಿಜಯ್ ಕುಮಾರೇ ಸರ್ ನೇಣ ಹಾಕೊಂಡು ಸತ್ತೋಗ್ಬಿಟ್ಟಿದ್ದು. ಅವನೇ ದೆವ್ವ ಆಗಿ ಎಲ್ಲರಿಗೂ ಎದುರಿಸ್ತಾ ಇರೋದು ಸರ್. ವಿಜಯ್ ಕುಮಾರ್ ಪ್ರೇಮಾನ? ಹಾ ಹೌದು ಸರ್. ನೋಡಿ ಸರ್ ಬೇಕಾದ್ರೆ ನೋಡಿ ಸರ್, ಮೇ 4, 2019 ರಿಜಿಸ್ಟರ್ ಬುಕ್ಕಲ್ಲಿ ಪ್ರೇಮ ಮತ್ತೆ ವಿಜಯ್ ಕುಮಾರ್ ಅಂತ ಎಂಟ್ರಿ ಮಾಡಿದ್ದಾರೆ ಸರ್. ಸೂಸೈಡ್ ಮಾಡ್ಕೊಂಡಿದ್ದು ಆ ವಿಜಯ್ ಕುಮಾರೇ ಸರ್. ಎಂಟ್ರಿ ಮಾಡಿದಾನೆ ನೋಡಿ ಸರ್. ಎಲ್ಲರೂ ಅವನೇ ಸಾಯಿಸ್ತಾ ಇರೋ ಸರ್ ದೆವ್ವ ಆಗಿ. ಹಲೋ, ಅಪ್ಪ, ಹೇಳು ಪೃಥ್ವಿ. ಅಣ್ಣ ಎಲ್ಲಿ ಸತ್ತಿದ್ದು? ಅದೆಲ್ಲ ಈಗ ಯಾಕೆ ಬಿಡಪ್ಪ. ಈಗ ಯಾಕೆ ಆಗ ಯಾಕೆ ಅಂತ ಹೇಳಿ ಹೇಳಿ ಅಣ್ಣನ ಸಾವು ಬಗ್ಗೆ ನನ್ನ ಹತ್ರ ಎಲ್ಲ ಮುಚ್ಚಿಟ್ಟಿದ್ದೀರಲ್ಲಪ್ಪ. ಅಣ್ಣ ಸತ್ತಿದ್ದು ಚಿಕ್ಕಮಂಗ್ಳೂರಲ್ಲಿರೋ ಆಂಟನಿ ಗೆಸ್ಟ್ ಹೌಸಲ್ಲಿ ತಾನೆ? ಹೌದಪ್ಪ.